ಯಾಕಂದ್ರೆ ಕಣ್ಣೇ ನಮಗೆ ಬಹಳ ಮುಖ್ಯವಾದದ್ದು. ಆದರೆ ಮನುಷ್ಯನಿಗೆ ಪ್ರತಿಯೊಂದು ಭಾಗನೂ ಬಹಳ ಮುಖ್ಯ. ಕಣ್ಣಿದ್ರೆ ಕಿವಿ ಇಲ್ಲ ಅಂದ್ರೆ, ಕಿವಿ ಕೇಳಲ್ಲ ಅಂದ್ರೆ ಅದು ಕಷ್ಟ, ಮೂಗು ಸರಿ ಇಲ್ಲ ಅಂದ್ರೆ ಅದು ಕಷ್ಟ. ಹಾಗಾಗಿ ಆ ಕಷ್ಟಕ್ಕೆ ಒಂದು ಚಿಕ್ಕದಾಗಿ ನಿಮ್ಮ ಜೊತೆ ನಿಲ್ಬೇಕನ್ನೋ ಒಂದು ಆಶಯದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಹಳಷ್ಟು ಹೊತ್ತಿಂದ ಎಲ್ಲ ಕಾಯ್ತಾ ಇದ್ದೀರಿ. ಭಗವಂತ ಭೂಮಿಗೆ ಕಳಿಸಿದ ಮೇಲೆ ಏನಾದರೂ ಒಂದು ಒಳ್ಳೇದು ಮಾಡುವಂತ ಕಳಿಸ್ತಾನೆ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಹುಟ್ಟು ಸಾವಿನ ಮಧ್ಯೆ ನಾನೇನು ಬಿಟ್ಟು ಹೋಗಿದ್ದೇನೆ ಅನ್ನೋದು ಮಾತ್ರ ಮುಖ್ಯವಾದದ್ದು. ಆದ್ರಿಂದಾಗಿ ನನ್ನ ಬದುಕಿನ ಸಾರ್ಥಕತೆ ಈ ಜನರ ಜೊತೆ ಇರಬೇಕು ಅನ್ನೋ ಉದ್ದೇಶದಲ್ಲಿ ನಾನು ನಿಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದ್ರೆ ಬಹಳಷ್ಟು ಜನ ಬಹಳ ಸೇವೆ ಮಾಡ್ತಾರೆ, ಸಮಸ್ಯೆಗಳು ಮುಗಿಯಲ್ಲ. ಇವತ್ತು ಸಮಸ್ಯೆ ಕ್ಲೋಸ್ ಆದರೆ ನಾಳೆ ಇನ್ನೊಂದು ಸಮಸ್ಯೆ ಹುಟ್ಟುತ್ತೆ. ಆ ಸಮಸ್ಯೆಯನ್ನು ನಾವುಗಳೇ ಪರಿಹರಿಸ್ಕೊಳ್ಬೇಕಾಗುತ್ತೆ. ಆದರೆ ಬಹಳಷ್ಟು ಜನರಿಗೆ, ಶಕ್ತಿಹೀನರಿಗೆ ಎಲ್ಲೋ ಒಂದು ಕಡೆ ನೊಂದು ಬೆಂದು ಭಯದ ವಾತಾವರಣದಲ್ಲಿ ಇರ್ತಾರೆ. ನಿಮಗೆ ಇವತ್ತು ಹೇಳ್ತೇನೆ, ಮುಂದೆನೂ ಹೇಳ್ತೇನೆ, ನಿಮ್ಮ ಜೊತೆ ನಾನಿದ್ದೇನಮ್ಮ. ಯಾವುದೇ ಕಷ್ಟ ಇದ್ರೂ ಸಹ ಇಂಥ ಸಮಸ್ಯೆಗಳಲ್ಲಿ ಒತ್ತಾಡ್ತಾ ಇದ್ದವರಿದ್ರೆ ಖಂಡಿತವಾಗಲೂ ನಿಮ್ಮ ಜೊತೆ ನಾನಿದ್ದೇನೆ. ಹಲವಾರು ಜನರಿಗೆ ಇವತ್ತು ಆಕ್ಸಿಡೆಂಟ್ ಆಗಿ, ಸಮಸ್ಯೆ ಆಗಿ, ಹೊಟ್ಟೆಪಾಡಿ ಜೀವನಕ್ಕೆ ಕಷ್ಟ ಆಗುವಂಥವರಿಗೆ ಹೂವಿನ ಅಂಗಡಿ ಮಾಡ್ಕೊಳ್ಳೋಕ್ಕೆ, ಅದೇ ರೀತಿ ತಳ್ಳು ಗಾಡಿ ಇಟ್ಕೊಳ್ಳೋಕ್ಕೆ ಒಂದಷ್ಟು ಸಹಕಾರ ಮಾಡ್ತಾ ಇದ್ದೇವೆ. ಇಂಥ ಹಲವಾರು ಸಹಕಾರಗಳೊಂದಿಗೆ ಇವತ್ತು ಒಂದು ನಿಮ್ಮ ಮನೆ ಮಗ ಈ ಉಮೇಶ್ ಶೆಟ್ಟಿ ನಿಮ್ಮ ಜೊತೆ ಇದ್ದಾನೆ ಅಂತ ನಾನು ತೋರಿಸ್ಕೊಳ್ತೇನೆ ಹೊರತು ಇವತ್ತು ಯಾವುದೇ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಅಲ್ಲ. ಆದರೆ ನಿಮ್ಮ ಜೊತೆ ಸೇರಕ್ಕೆ ಒಂದು ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಆ ಅವಕಾಶಕ್ಕೆ ಇವತ್ತು ನನ್ನ ತಂದೆ ತಾಯಿ ನಾನು ಸ್ಮರಿಸಬೇಕಾಗತ್ತೆ. ತಂದೆ ತಾಯಿ ಇಬ್ಬರು ಇಲ್ಲದ ಮಗ ನಾನು. ಆದರೆ ಆ ತಂದೆ ತಾಯಿಯ ರೂಪವನ್ನು ನಿಮ್ಮಲ್ಲಿ ನೋಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ಆ ಅಶಕ್ತಿಯಲ್ಲಿರುವಂತಹ ತಂದೆ ತಾಯಿಗಳಿಗೆ ಸಹಕಾರ ಕೊಡಬೇಕನ್ನುವ ಒಂದೇ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸೇವೆಯನ್ನು ಮಾಡ್ತಾ ಇದ್ದೇವೆ. ನನ್ನ ತಾಯಿನೂ ಸಹ ಕಿಡ್ನಿ ಪೇಷಂಟ್ ಆಗಿ ತೀರ್ಕೊಂಡ್ರು. ನನ್ನ ಒಬ್ಬರು ಸಹೋದರಿ ಸಹ ಅದೇ ಇದರಲ್ಲಿ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತು ಈ ಶಕ್ತಿಯನ್ನು ನಿಮ್ಮ ಜೊತೆ ಏನಕ್ಕೆ ಕೊಡ್ತಾ ಇದ್ದೇನೆ ಅಂದರೆ, ಇವತ್ತು ನಿಮಗೆ ಶಕ್ತಿ ಕೊಟ್ಟರೆ ಭಗವಂತ ಎಲ್ಲೋ ಒಂದು ಕಡೆ ನಮಗೂ ಶಕ್ತಿ ಕೊಡ್ತಾನೆ ಅನ್ನೋದು ಧೈರ್ಯ ನನಗಿದೆ. ಹಾಗಾಗಿ ಇವತ್ತು ಯಾರೂ ಸಹ CK ರಾಮಮೂರ್ತಿ ಅವರು ಬಂದಿದ್ದಾರೆ. ಅವರಿಗೋಸ್ಕರ ಬಹಳಷ್ಟು ಹೊತ್ತಿನಿಂದ ನಮ್ಮ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ಈಗ ಈ ಕಾರ್ಯಕ್ರಮವನ್ನು ಪ್ರಾರಂಭ ರೀತಿಯಿಂದ ತಿಳಿದ್ದಾರೆ ಉಮೇಶ್ ಶೆಟ್ಟರ್ ಮೇಲೆ. ಏನು ಉಮೇಶ್ ಶೆಟ್ಟರ್ ಮೇಲೆ ಏನೋ ಒಂದು ಕರೀತಾರೆ ಅಂತಾರೆ. ಉಮೇಶ್ ಶೆಟ್ಟರ್ ಮೇಲೆ ಒಂದು ಪ್ರೀತಿ, ವಿಶ್ವಾಸದಿಂದ ಇವತ್ತು ಸಾವಿರಾರು ಜನ ಸೇರಿದ್ದಾರೆ ಅಂದ್ರೆ ಇದಕ್ಕೆ ನಮ್ಮ ನಾಯಕ ಯಾವ ಥರ ಇರಬೇಕು ಅಂತ ನಿಮಗೆ ತೋರ್ಸ್ಕೊಟ್ಟಿದ್ದಾರೆ ಬಂದರು. ಸ್ವಲ್ಪ ನಿಮ್ಮೆಲ್ಲರ ಆಶೀರ್ವಾದದಿಂದ 2 ಬಾರಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ, ಗೋವಿಂದರಾಜನಗರದ ಹೆಮ್ಮೆಯ ಮಗನಾಗಿ ಪ್ರತಿದಿನ ಪ್ರತಿ ಕ್ಷಣ ಇವತ್ತು ಜನಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಅದೃಷ್ಟ ಕೈ ಕೊಡ್ದು, ಇಲ್ಲ ಅಂದ್ರೆ ನಮ್ಮ ಜೊತೆ ಅವರು ಕೂಡ ವಿಧಾನಸಭೆಯಲ್ಲಿ ಶಾಸಕರಾಗಿ ಇವತ್ತು ಬರ್ತಾ ಇದ್ರು, ನಿಮ್ಮೆಲ್ಲ ಸೇವೆಯನ್ನು ಮಾಡ್ತಾ ಇದ್ರು. ಇವತ್ತು ಅಧಿಕಾರ ಇರುತ್ತೆ, ಅಧಿಕಾರ ಹೋಗುತ್ತೆ. ಆದರೆ ಇವತ್ತು ಸೇವೆ ಮಾಡಬೇಕು, ಯಾವುದೇ ಅಧಿಕಾರ ಬೇಕಾಗಿಲ್ಲ. ಜನಗಳ ಸೇವೆ ಮಾಡ್ತಿದ್ದಕ್ಕೆ ಉಮೇಶ್ ಶೆಟ್ಟರ್ ಸಾಕ್ಷಿ ಇದ್ದಾರೆ. ಏನೇ ಇರಲಿ ನಿರಂತರವಾಗಿ ಜನಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ ಇವತ್ತು. ಆ ದೃಷ್ಟಿಯಿಂದ ಯಾವತ್ತೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಉಮೇಶ್ ಶೆಟ್ಟರ್ ಮತ್ತು ಅವರ ಕುಟುಂಬದ ಮೇಲೆ ಇರಲಿ. ಯಾಕೆ ಅಂದರೆ ವಂಶ ಬಂದಾಗ ನೀವು ಅವನಿಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ದೀರಾ. ಎಲ್ಲೇ ಹುಟ್ಟಿದ್ರು ಕೂಡ ಕರ್ಮಭೂಮಿ ಅಂತ ಅವ್ರು ಗೋವಿಂದರಾಜನಗರ. ಆ ದೃಷ್ಟಿಯಿಂದ ಇವತ್ತು ಇಲ್ಲಿ ಒಂದು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 2028ರಲ್ಲಿ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆ ಆಗಲಿ, ಅದು ಒಳ್ಳೆಯದಾಗಲಿ ಅಂತ ನಮ್ಮೆಲ್ಲರ ಪರವಾಗಿ ನಾವು ಕೇಳ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಬಂಧುಗಳೇ, ಇವತ್ತು ಒಂದು ಮೋದಿಯವರು 33% ಏನು ಮಹಿಳಾ ರಿಸರ್ವೇಷನ್ ಅನ್ನು ಮಾಡಿದ್ರು. ಇವತ್ತು ನಮ್ಗೆ ಬಹಳ ಖುಷಿ ಆಗ್ತಿತ್ತು. ಈ ದೇಶದಲ್ಲಿ ಮಹಿಳಾ ಸಬಲೀಕರಣ ಆಗಬೇಕು, ಮಹಿಳೆಯರಿಗೆ ಲೋಕಸಭೆಗೆ ವಿಧಾನಸಭೆಗೆ 33% ಅಂತ ಏನು ಬಿಲ್ಲನ್ನು ಮಾಡಿದ್ರು,
ಇವತ್ತು ಕಾಂಗ್ರೆಸ್ ಅವರು ಇವತ್ತು ಅವಮಾನ ಮಾಡಿ ಬಿಲ್ಲನ್ನು ಇವತ್ತು ಅವ್ರಿಗೆ ಹಿಂದೆ ತಗೊಳ್ಳುವಂಥ ಕೆಲಸ ಮಾಡಿದ್ದಾರೆ, ಬಿಲ್ಲಿಗೆ ಸೋಲ್ ಮಾಡಿದ್ದಾರೆ. ಈ ದೃಷ್ಟಿಯಲ್ಲಿ ಈ ಮಾಡಿರೋದ್ರ ಕೆಲಸ ಇಡೀ ದೇಶದ ಎಲ್ಲ ಮಹಿಳೆಯರಿಗೆ ಒಂಥರ ಅವಮಾನ, ಫಲಪಕ್ಷ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ ಬಂಧುಗಳೇ. ಆ ದೃಷ್ಟಿಯಲ್ಲಿ ಎಲ್ಲ ಮಹಿಳೆಯರು ಇವತ್ತು ನಿಜವಾಗ್ಲೂ ನಾವು ಅವ್ರಿಗೆ ಒಂದು ಮುಂದಿನ ಗುರಿ ಮುಟ್ಟಬೇಕು ಅಂದರೆ ಇವತ್ತು ಉಮೇಶ್ ಶೆಟ್ಟಿ ಜೊತೆ ಎಲ್ಲ ಕೈ ಜೋಡಿಸ್ಬೇಕು, ಒಂದು ಒಳ್ಳೆ ಕೆಲಸ ಆಗಲಿ ಅಂತೇಳಿ ಇವತ್ತು ಅನೇಕ ಜನ ಅಂಗವಿಕಲರಿಗೆ, ಅನೇಕ ಜನ ಇವತ್ತು ಸುಮಾರು ಜನ ಯಾರು ಕ್ಯಾನ್ಸರ್ ಪೇಷಂಟ್ಗಳಿಗೆ, ಯಾರು ಡಯಾಲಿಸಿಸ್ ಸೆಂಟರ್ಗೆ ಅನೇಕ ಜನಕ್ಕೆ ಇವತ್ತು ಸಹಾಯವನ್ನು ಮಾಡ್ತಾರೆ. ಇವತ್ತು ಗೋವಿಂದ ಜಗತ್ತಲ್ಲಿ ಇವತ್ತು ಯಾವುದೇ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕೋಬಾರ್ದು, ಕಷ್ಟದಿರಬಾರ್ದು. ಆ ಥರ ಒಳ್ಳೆ ಕೆಲಸವನ್ನು ಇವತ್ತು ಉಮೇಶ್ ಶೆಟ್ಟಿ ಇವತ್ತು ಮಾಡ್ತಿದ್ದಾರೆ. ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ. ಮತ್ತೊಮ್ಮೆ ಅಧಿಕಾರಕ್ಕೆ ತಗೊಂಡ್ಬಂದಿದ್ದ ಮಾತು ಮುಗಿಸ್ತಾ ಇದ್ದಾರೆ. ಜನಪ್ರಿಯ ನಾಯಕರು ಗೋವಿಂದ ವಿಧಾನಸಭಾ ಕ್ಷೇತ್ರ ಹಾಗೂ ಉಪಾಧ್ಯಕ್ಷರು ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಜೆಪಿ ಮಾಜಿ ಬಿಜೆಪಿ ಸದಸ್ಯರಾದ ನಮ್ಮನ್ನೆಲ್ಲರ ನೆಚ್ಚಿನ ಬಡವರ ಬಂಧು ಯುವಕರ ಆಶಾ ಕಿರಣ ಸ್ನೇಹಜೀವಿ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಕೆ ಮಂಜುನಾಥ್ ಇರಬೇಕು. ಶರತ್ ಸಿಂಗ್ ಕರ್ಕೊಂಡ್ಬರ್ಬೇಕು ಮೇಲೆ ನಿಧಾನ. ಒಂದು ಸ್ವಲ್ಪ ಬಿಡಿಯುವ ಪಡಿ ಕೊಡ್ರಿ. ಗಣೇಶ್, ಮಹಾಲಕ್ಷ್ಮಿ, ಆಕಾಶ್, ಜಯಶ್ರೀ ಅವರು ಬನ್ನಿ.